ಒಂದ್ ಸಮಯಕ್ಕೆ. ಏನ್ ಬೆಲೆ ಅಂತ ಕೇಳಿದ್ರು 5 ಲಕ್ಷ ಅಂತ ಹೇಳ್ದ. 5 ಲಕ್ಷ ಕೊಟ್ರೆ ಏನಾಯ್ತು, 50 ಲೀಟರ್ ಹಾಲು ಒಂದ್ ಸಮಯಕ್ಕಂದ್ರೆ ದಿವ್ಸಕ್ಕೆ 100 ಲೀಟರ್ ಹಾಲು ಕೊಡುತ್ತೆ ಅಂತ ತಗೊಂಡು ಹೋದ್ನಂತ ನಮ್ಮಂತ ಒಬ್ಬ ರೈತ. ತಗೊಂಡು ಹೋದ್ ಕೂಡಲೇ ಮನೆಯಲ್ಲಿ ಏನೇ ಕಷ್ಟಪಟ್ಟು ಮಾಡಿದ್ರು ಅದು 5 ಲೀಟರ್ ಮೇಲೆ ಹಾಲು ಕೊಡ್ಲೇ ಇಲ್ಲ. ಅವನು ಹೇಳಿದ್ದು 50 ಲೀಟರ್ ಒಂದ್ ಸಮಯಕ್ಕೆ. ಕೊನೆಗೆ 15 ದಿವಸ ಆದ ನಂತರ ಆ ಎಮ್ಮೆ ಯಾರು ಮಾರಾಟ ಮಾಡಿದ್ದ ಅವನ ಮನೆಗೆ ಹೋದ. ಏನಯ್ಯ, ಒಂದ್ ಸಮಯಕ್ಕೆ 50 ಲೀಟರ್ ಕೊಡುತ್ತೆ ಅಂತ ಹೇಳಿದ್ದಿ, ಈಗ 5 ಲೀಟರ್ ಕೊಡ್ತಾ ಇಲ್ಲ ಅಂದ. ನಾನು ಹೇಳುವಾಗ ಒಂದ್ ಮಾತು ಹೇಳಿದ್ದ, ನನ್ನ ಎಮ್ಮೆ ಮನಸ್ಸು ಮಾಡಿದ್ರೆ 50 ಲೀಟರ್ ಕೊಡುತ್ತೆ, ಇಲ್ಲಿ ಕೊಡೋದಿಲ್ಲ. ಇಲ್ಲಿ ಕುಳಿತಂತ ಎಲ್ಲ ಎಮ್ಮೆಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಇಲ್ಲದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ರೈತರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದು. ಒಂದೇ ವರ್ಷದಲ್ಲಿ ಅಲ್ಲಿ ಒಂದೇ ತಿಂಗಳಿನಲ್ಲೇ ಬರಬಹುದು ರಸಾಯನದಿಂದ ಸಾವಯವಕ್ಕೆ. ಆದ್ರೆ ಮನಸ್ಸು ಮಾಡಬೇಕು, ಆದ್ರೆ ಮನಸ್ಸು ಯಾರು ಮಾಡ್ತಾ ಇಲ್ಲ. ಆದ್ರೆ ಆಯ್ತು, ಹೋದ್ರೆ ಹೋಯ್ತು ಅಂತ ಇಲ್ಲ. ಆದಾಗ್ಯೂ ಸಹಿತ ನಿಮ್ಗೆ ಹೇಳ್ತೇನೆ, ಈ ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ ರೈತರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಅದರಲ್ಲಿ ತೆಂಗಿನ ತೋಟದವರಿದ್ದಾರೆ, ಅಡಿಕೆ ತೋಟದವರಿದ್ದಾರೆ, ಮಸಾಲೆ ತೋಟದವರಿದ್ದಾರೆ, ಭತ್ತದವರಿದ್ದಾರೆ, ಬೇಳೆಕಾಳುಗಳನ್ನು ಬೆಳೆಯೋರಿದ್ದಾರೆ, ಎಲ್ಲ ಬಯಲು ನಾಡಿನ ಜನರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದಾರೆ. ಅಂಥವ್ರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ನಮ್ಮ ನಾಗಭೂಷಣ್ ಸರ್ ಅಂತ ತಿಳ್ಕೊಂಡು ಪ್ರಾಧ್ಯಾಪಕರು, ಇಂಜಿನಿಯರಿಂಗ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರು, ಅವರು ಈ ಕೃಷಿ ಆಶ್ರಮಗಳನ್ನ, ನಮ್ಮವರೇ ಆ ಕೃಷಿ ಆಶ್ರಮಗಳನ್ನೆಲ್ಲ ಸಂಚಾಲನೆ ಮಾಡೋ ಮನುಷ್ಯ ಈಗ. ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಅವರು. ಗುರುಜಿ, ನನ್ಗೊಂದು ನಿಮಿಷ ಅವಕಾಶ ಕೊಡೋದಾದ್ರೆ, ನಾನು ಕಾರ್ಯಾಗಾರ ಜನವರಿನಲ್ಲಿ ಮಾಡಿದಾಗ ಸಹ ಇದೇ ಪ್ರಶ್ನೆಯನ್ನ ಅಲ್ಲಿ ಬಂದಿದ್ದಕ್ಕಂಥ ಎಲ್ಲರನ್ನೂ ಕೇಳಿದೆ. ಈಗೇನು ಅಂದ್ರೆ ರಾಸಾಯನಿಕ ಪದ್ಧತಿಯನ್ನ ಅಳವಡಿಸ್ಕೊಂಡಿದ್ದಾರೆ ನಮ್ಮ ರೈತರು. ಓವರ್ ನೈಟ್ ಅಚಾನಕ್ ಆಗಿ ನೀವು ಸಾವಯವ ಕೃಷಿಗೆ ಬನ್ನಿ ಅಂತ ಹೇಳಿದ್ರೆ ಅದು ಆಗುವಂತ ಮಾತಲ್ಲ, ಅದು ರಿವರ್ಸ್ ಆಗ್ಬಿಡುತ್ತೆ. ಅವರು ಅದನ್ನ ಬಿಟ್ಬಿಡುವಂತ ಚಾನ್ಸಸ್ ಇದೆ. ಹಾಗಾಗಿ ನೀವು ಅದಕ್ಕಾಗಿ ನಾನು ಹೇಳಿದೆ, ನಿಮ್ಮ ಭೂಮಿಯ ಒಂದು ಸಣ್ಣ ಭಾಗವನ್ನ ತಗೊಂಡು ಪ್ರಯೋಗ ಮಾಡಿ, ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ಎರಡನೇದು, ನಿಮ್ಮ ಸಾಹಸ ಇದ್ರೆ, ಮಾಡುವ ಸಾಮರ್ಥ್ಯ ಇದ್ರೆ ಎಷ್ಟಾದ್ರೂ ಮಾಡ್ಬೋದು. ಅದ್ರ ಒಂದು ಭಾಗವನ್ನ ತಗೊಂಡು ನೀವು ಪ್ರಯೋಗ ಮಾಡಿ. ಧೈರ್ಯ ಬಂತು ಅಂದ್ರೆ ಬಂದೇ ಬರುತ್ತೆ ಧೈರ್ಯ. ಹೋಗ್ಲೋಬೇಡ ಅಂತಂದ್ರೆ ಏನೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲ, ಅದಕ್ಕೆ ಬೇಕಾದಂತ ನೋಡಿ, ಭೂಮಿಗೆ NPK ಸಿಂಥೆಟಿಕ್ ಕೊಡಬೇಕು ಅಥವಾ ಜೈವಿಕ ಕೊಡಬೇಕು, ಇರೋ ಪ್ರಶ್ನೆ ಇಷ್ಟೇ. NPK ಬೇಕೇ ಬೇಕು ಭೂಮಿಗೆ. ಆ NPKಯನ್ನ ಈಗ ನಾನು ಮಾಡಿ ತೋರಿಸ್ತಾ ಇದ್ದೇನೆ. NPK, ನೈಟ್ರೋಜನ್ ಇದೆ, ಯೂರಿಯಾ, ಮೀನು ತಗೊಂಡು ಬನ್ನಿ. ಅದನ್ನೊಂದು ಇದರಲ್ಲಿ ಡಬ್ಬಿಲಿ ಡಬ್ಬಿಗೆ ಹಾಕ್ಬಿಡಿ. ನೋಡಿ, ಮೀನುಗಳನ್ನ ತಿನ್ಲಿಕ್ಕೆ ಯೋಗ್ಯವಲ್ಲದಂತ ಕಾಲಲ್ಲಿ ಬಿದ್ದಂತ ಫಿಶ್ ಮಾರ್ಕೆಟ್ ನಲ್ಲಿ ಮೀನುಗಳನ್ನ ತಾವು ತಗೊಂಡು ಬಂದ್ರಿ ಅಂದ್ರೆ 1 kg ಮೀನು ಇವನ್ ಕಟಿಂಗ್ ಮಾಡ್ಬೇಕು. ನೀವು ಒಳ್ಳೆ ಮೀನ್ ಹಣ ಕೊಟ್ಟೆ ತಂದಿದ್ದೀರಿ ಕಾಣ್ತಾ ಇದ್ದೀನಿ. ನಾನು ಹಣ ಕೊಟ್ಟರು ಮಾತಾಡೋದಿಲ್ಲ, ಪುಕ್ಕಟೆ ಸಿಗ್ತಾವ. ಅದನ್ನ ಕಸಕ್ಕೆ ಹಾಕ್ತಿರ್ತಾರೆ, ಅಂಥವುಗಳನ್ನ ತರಬೇಕು, ಕಟಿಂಗ್ ಮಾಡಬೇಕು. ಕಟಿಂಗ್ ಮಾಡಿ 1 kg ಮೀನು ಇದ್ರೆ ತಂದಿದೆಯಲ್ಲ, ಇಲ್ಲಿ ನೋಡಿ, ಒಬ್ಬ ರೈತ ರೆಡಿನೇ ಇದ್ದಾನೆ. ಇದು ನೈಟ್ರೋಜನ್. ಈಗ ಮೀನ್ ತಂದಿದ್ದಾರೆ, ಅದರಲ್ಲಿ 1 kg ಮೀನಿದ್ರೆ 1 kg ಬೆಲ್ಲ. ಇದನ್ನ ಕಟಿಂಗ್ ಮಾಡಿ 1 kg ಬೆಲ್ಲವನ್ನ ಅದರಲ್ಲಿ ಹಾಕಿ, ಈ ಮುಚ್ಚಳವನ್ನ ಸಡಿಲಾಗಿ ಟೈಟ್ ಮಾಡಬಾರ್ದು, ಶ್ವಾಸ ಆಡ್ಲಿಕ್ಕೆ ಬರ್ತಿರ್ಬೇಕು. ಹಾಗೆ ಮಾಡಿದ್ರೆ ಇದರಲ್ಲಿ ಒಂದು ರಸಾಯನ ತಯಾರಾಗುತ್ತೆ. ಇದು 1 ಲೀಟರ್ಗೆ 1 ಅಥವಾ 2 ml. ಈ ವಾಸನೆ ನೋಡಿದ್ರೆ ಇದನ್ನ ಕುಡಿಬೇಕು ಅನ್ಸುತ್ತೆ ನಿಮ್ಗೆ. ನೋಡಿ, ನೀವು ನೋಡ್ರಿ, ಅದನ್ನ ಮನೆಯಲ್ಲಿ ಮಾಡಿ ನೋಡ್ರಿ. ಇದನ್ನ ವಾಸನೆ ನೋಡಿದ್ರೆ ಸ್ವಲ್ಪ ತಗೊಳ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಅಷ್ಟು ಚೆನ್ನಾಗಿ ಗಂಧ ಬರುತ್ತೆ ಇದಕ್ಕೆ. ಇದು ನೈಟ್ರೋಜನ್. 1 ಎಕರೆಗೆ ಬೇಕಾಗುವಷ್ಟು ನೈಟ್ರೋಜನ್ ಇಷ್ಟೇ. ಇದರಿಂದ ಎಷ್ಟು ಹಣ ನೀವು ಯೂರಿಯಾ ಗೊಬ್ಬರ ಹಾಕಿದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಈಗ ಹೇಳಿದ್ರಲ್ಲ. ಈಗ ಇಂಥದ್ದೊಂದು ಡಬ್ಬೆ ತಗೊಳ್ಬೇಕು. ಇದ್ರ ಮುಚ್ಚಳಿಕೆ, ಇದರಲ್ಲಿ ಈ ಬೆಲ್ಲ ಏನಿದೆಯಲ್ಲ, ಎಷ್ಟು ತೂಕ ಮೀನಿಂದೋ ಅಷ್ಟೇ ತೂಕ ಬೆಲ್ಲದ್ದು. ಇವು ಎಲ್ಲ ಕಟಿಂಗ್ ಮಾಡಿ ಹಾಕಿ ಮುಚ್ಚಿ ಬಿಡಬೇಕು. 10 ದಿನಗಳಲ್ಲಿ ಇದು ತಯಾರಾಗುತ್ತೆ, ಬರೀ 10 ದಿನಗಳಲ್ಲಿ. ಆಮೇಲೆ ಈ ಟೋಪನ್ ಪ್ಯಾಕ್ ಆಗಿರಬಾರ್ದು, ಇದು ಸ್ವಲ್ಪ ಸೈಲ್ ಆಗಿರ್ಬೇಕು ಅಷ್ಟೇ, ಸಡಿಲಾಗಿರ್ಬೇಕು.
ಅಂದರೆ ಗ್ಯಾಸ್ ಹೊರಗೆ ಹೋಗ್ಲಿಕ್ಕೆ ಆಸ್ಪದ ಇರಬೇಕು, ಅಷ್ಟಿಟ್ರೆ ಸಾಕು. ನೈಟ್ರೋಜನ್ ತಯಾರಾಯಿತು. ಒಂದು 25 ಲೀಟರ್ ನೀರಿನ ಒಂದು ಕ್ಯಾನ್ ತಗೊಂಡು ಅದರಲ್ಲಿ ಈ ತಂಬಾಕಿನ ಕಡ್ಡಿಗಳು, ತಂಬಾಕು ತಿನ್ನೋರಿಗೆ ತಂಬಾಕು ಕೊಟ್ಟು ಹಿಂದಿನ ಕಡ್ಡಿಗಳಂತ ಏನು ಉಳಿದಿರ್ತದ ಅದು ಮಾರ್ಕೆಟ್ನಲ್ಲಿ 5 ರೂಪಾಯಿ ಕೆಜಿ ಅಥವಾ 10 ರೂಪಾಯಿ ಕೆಜಿ ಸಿಗುತ್ತೆ. ಆ ಕಡ್ಡಿಯನ್ನ 25 ಲೀಟರ್ ನೀರಿಗೆ 1 ಕೆಜಿ ಮುಳುಗಿಸಿಟ್ಟು ಬಿಡೋದು ಒಂದು 10 ದಿವಸ. 10 ದಿವಸದ ನಂತರ ಆ ನೀರನ್ನು ತಗೊಂಡು ಸೋಸ್ಕೊಂಡು 1 ಲೀಟರ್ಗೆ 2 ml ಹಾಕಿದ್ರೆ ಫಾಸ್ಫೇಟ್ ಸಿಗುತ್ತೆ. ಇನ್ನೇನು ಬೇಕು ಅದಕ್ಕೆ? ತಾವಿಗೆ ಸೂಪರ್ ಫಾಸ್ಫೇಟ್ ಕೊಡಬೇಕಾಗಿದ್ರೆ ಅದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ನೋಡಿ. ಅದು ಒಂದು ಕಡೆ ಇದೆ, ಇದು ಒಂದು ಕಡೆ ಇದೆ. ಯಾವುದನ್ನ ಅವಲಂಬಿಸ್ಕೊಳ್ಬೇಕು. ಆಮೇಲೆ 3ನೇದಾಗಿ ತಾವು ಫಾಸ್ಫರಸ್ ಕೊಡಬೇಕು. ಅಂದರೆ DAP ಕೊಡಬೇಕಾಗಿತ್ತು ಅಂತಂದರೆ ಈ ದನಗಳು ಸತ್ತಿದ್ದು ಅಂದರೆ ನಮ್ಗೆ ಉಳುವಂಥ ಪದ್ಧತಿ. ಎಲ್ಲಿ ಊತಿದ್ದೀರೋ ಆ ಎಲುವುಗಳನ್ನು ತಗೋಬೇಕು. 1 ವರ್ಷದ ನಂತರ ತಗೊಂಡು ಸುಟ್ಟು ಇದ್ದಲು ಮಾಡಿ ಆ ಇದ್ಲಾನ ಒಂದು 25 ಲೀಟರ್ನಲ್ಲಿ 1 kg ಹಾಕಿ ಇಟ್ರಿ ಅಂತಂದರೆ ಅದು ಸೂಪರ್ ಫಾಸ್ಫೇಟ್. ಇಲ್ಲ ರೀ, ಈ ಎಲ್ಲ ಹಸುಗಳು ಈ ಎಲ್ಲಿ ಸಿಗಬೇಕು, ಬಿಟ್ಬಿಡಿ. ನಿಮ್ಮ ಮನೆಯಲ್ಲಿ ಈ ತೊಗರಿ ಕಟ್ಟಿಗೆ ಅಂತಿದೆ, ಅಥವಾ ಸೋಯಾಬೀನ್ ಅಂತಿದೆ, ಅಥವಾ ಇನ್ಯಾವುದೋ ಸೊಪ್ಪು ಇರುತ್ತೆ. ಸುಡುವಾಗ ಬೂದಿ ಕಪ್ಪಾಗಿರುವಂತೆ ಸುಡ್ಬೇಕು. ಅದನ್ನು ಚಾರ್ಕೋಲ್ ಆಗ್ಬೇಕದು, ಆ್ಯಶ್ ಆಗಬಾರ್ದು. ಆ ರೀತಿ ಸುಟ್ಟು ಅದನ್ನ 25 ಲೀಟರ್ಗೆ 1 kg ಹಾಕಿ ಮುಚ್ಚಿಟ್ಟು ಬಿಡ್ರಿ. ಸಡಿಲಾಗಿ ಟೋಪನ್ ಹಾಕಿ 10 ದಿನಗಳ ನಂತರ ನಿಮಗೆ ಫಾಸ್ಫರಸ್ ಸಿಕ್ತು. ಇನ್ನೇನು ಬೇಕು? ಇಂಥ ಸುಮಾರು ವಿಧಿವಿಧಾನಗಳಿವೆ. ನಾನು ಸುಮ್ಮನೆ ಒಂದೊಂದು ಹೇಳಿದೆ ನಿಮಗೆ. ಆ ನಂತರ ಮತ್ತೇನು ತಂದಿದ್ದಾರೆ? ಏನೇನು ತಂದಿದ್ದಾರೆ? ಹಾಂ ಹಾಂ 10 ಸೊಪ್ಪುಗಳು. ಇದು ಆದ ನಂತರ ಈರುಳ್ಳಿ ಬೆಳ್ಳುಳ್ಳಿ ತಂದಿದ್ದಾರೆ, ಇಲ್ವಲ್ಲ? ಏನೋ ತಂದಿದ್ದಾರೆ. ಇದು ಬಿಲ್ವ ರಸಾಯನ. ಇದು ನೋಡಿ, ಇದೊಂದು ಬಿಲ್ವ ರಸಾಯನ ಇದೆ. ನಮ್ಮ ರೈತ ತಂದಿದ್ದಾನೆ ಅವನು. ಬಿಲ್ವ ರಸಾಯನ ಅಂದರೆ ಬಿಲ್ವ ಪತ್ರೆಯ ಕಾಯಿಗಳನ್ನು, ಅವು ಹಸಿವೇ ಇರಲಿ ಅಥವಾ ಒಣಗಿದುವೇ ಇರಲಿ, ಅವುಗಳನ್ನು ಒಡೆದು ತುಣುಕು ಮಾಡಿ ಒಂದು ಪಾತ್ರೆಯಲ್ಲಿ, ಒಂದು ಗಡಿಗೆಯಲ್ಲಿ ಹಾಕಿ 1 kg ಇದ್ರೆ ಅರ್ಧ kg ಬೆಲ್ಲ ಹಾಕಬೇಕು. ಹೆಚ್ಚು ಬೆಲ್ಲ ಹಾಕಿದ್ರೆ ಏನು ಕಟ್ಟಲ್ಲ. ಅರ್ಧ kg ಅಷ್ಟಾದರೂ ಬೆಲ್ಲ ಹಾಕಿ ಅವೆರಡನ್ನೂ ಸೇರಿಸಿ ಸ್ವಲ್ಪ ಗೋಮೂತ್ರ ಹಾಕಿ ಇಟ್ಟುಬಿಡಿ. ಗೋಮೂತ್ರ ಹಾಕದೇ ಇದ್ರೂ ಪರವಾಗಿಲ್ಲ. ಒಣಗಿತ್ತು ಅಂದರೆ ಸ್ವಲ್ಪ ನೀರು ಹಾಕಿ, ಆಮೇಲೆ ಮಜ್ಜಿಗೆ ಹಾಕಿ, ಸಾಧ್ಯ ಇದ್ದರೆ ಬೆಲ್ಲ ಹಾಕಿ, ಇಷ್ಟು ಹಾಕಿ ಇಟ್ಟುಬಿಡಿ. 1 ತಿಂಗಳು ಇಟ್ಟ ನಂತರ ಈ ರಸಾಯನ ತಯಾರಾಗುತ್ತೆ, ಬಿಲ್ವ ರಸಾಯನ. ಇದು ಸಹಿತ ಫಾಸ್ಫೇಟ್. ಎಷ್ಟು ಚೆನ್ನಾಗಿರುತ್ತೆ ನಿಮ್ಗೆ ಹೇಳ್ತೀನಿ. ಇದನ್ನು ಸ್ಪ್ರೇ ಮಾಡ್ರಿ, 4-6 ದಿನಗಳಲ್ಲಿ ನಿಮ್ಮ ಬೆಳೆಯ ಬಣ್ಣ ಬದಲಾಗಿ ಹೋಗುತ್ತೆ. ಇದು ಸಹಿತ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ. ಇದು ವಾಸನೆ. ಹುಳುಗಳು ಬೇರೆ 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 ನಿಸರ್ಗಕ್ಕೆ ಪ್ರಿಯವಾದಂಥ ಹುಳುಗಳೆಲ್ಲ, ಬೆಳೆಗೆ ಪ್ರಿಯವಾದಂಥ ಹುಳುಗಳೆಲ್ಲ ಅದ್ರ ಹತ್ರ ಬರ್ತಾವೆ. ಅವು ಬಂದು ಬೆಳೆಗೆ ಬೇಡವಾದಂಥ ಹೂಗಳನ್ನು ತಿಂದು ಹೋಗಿಬಿಡ್ತಾವೆ. ಇದು ಬಿಲ್ವ ರಸಾಯನ. ಇದು ಒಂದು ವೇಳೆ ಬಿಲ್ವ ಪತ್ರೆ ನಿಮಗೆ ಸಿಗ್ಲಿಲ್ಲ ಅಂದ್ರೆ ಗೋಕೃಪಾಮೃತ ಅದು ಸಿಗದೇ ಇದ್ರೆ ಇನ್ನೊಂದು ನಿಮ್ಮ ಹೊಲದಲ್ಲಿ ಇದು ಬಾಳೆ ದಿಂಬುಗಳು ಸಿಗ್ತಾವೆ. ನೀವು ಬಾಳೆ ತಕೊಂಡ ನಂತರ ದಿಂಬಿರುತ್ತೆ. ಆ ಬಾಳೆ ದಿಂಬನ್ನ ಕಟ್ ಮಾಡಿಕೊಂಡು ತುಣುಕನ್ನು ಮಾಡಿದ್ರೆ ಒಂದು 200 ಲೀಟರ್ ಬ್ಯಾರಲ್ನಲ್ಲಿ ಅದನ್ನ ಹಾಕಿಬಿಡಿ. ಹಾಕಿ ಒಂದು 15 ದಿವಸ ಬಿಟ್ಟು ಆ ನಂತರ ಕಸ ತುಳಿದು ಆ ನೀರನ್ನು ಸೋಸ್ಕೊಂಡು ಬಿಡ್ರಿ. ಬೆಸ್ಟ್ ಫಾಸ್ಫರಸ್ ಅದು. ಅದನ್ನು ಸಹಿತ ನೀವು ಕೊಡಬಹುದು. ಹೀಗೆ ಸುಮಾರು ಇವೆ ನನ್ನ ಹತ್ರ. ಸುಮಾರು ಒಂದು 100 ಪ್ರಕಾರದ ಈ ಎಂಜೈಮ್ಸ್ ಅಂತ ತಯಾರು ಮಾಡುವಂಥ ಪದ್ಧತಿ. ಅಡಿಗೆ ಮನೆ ವೇಸ್ಟ್ ತಂದಿದ್ದಾರೆ. ಹಾಂ, ಇದು ನೋಡಿ, ಇದು ಗೋಕೃಪಾಮೃತ ಅಂತ. ಹಸುವಿನ ಸಗಣಿಯಿಂದ ಅವಾತೀಯ ಜೀವಾಣುಗಳನ್ನು ಸೆಪರೇಟ್ ಮಾಡಿದ್ದೀವಿ. ಸವಾತೀಯ ಮತ್ತು ಅವಾತೀಯ 2 ಪ್ರಕಾರದ ಜೀವಾಣುಗಳಿರ್ತಾವೆ. ಈ ಜೀವಾಣುಗಳು ಹಾಗೆ ಬಿದ್ದುಕೊಂಡಿರ್ತಾವು ಸತ್ತವರಾಗೆ. ಕೆಲಸ ಬಂತು ಅಂದ್ರೆ ತಕ್ಷಣ ಜಾಗೃತಾಗಿ ಕೆಲಸ ಸ್ಟಾರ್ಟ್ ಮಾಡ್ತಾವೆ. ಇದು ಆ ಹಸುವಿನ ಸಗಣಿಯಿಂದಾನೇ ತಯಾರಿಸಿದ್ದು. ಇದು ಕಲ್ಚರು. 1 ಬ್ಯಾರಲ್ಗೆ 1 ಬಾಟಲ್ ಹಾಕೋದು, 2 ಲೀಟರ್ ಮಜ್ಜಿಗೆ, 2 kg ಬೆಲ್ಲ ಹಾಕಿಬಿಡಿ. 6 ದಿನಗಳಲ್ಲಿ ಈ ಕಲ್ಚರ್ ತಯಾರಾಗುತ್ತೆ. ಇದನ್ನ ಬೆಳೆಗೆ, ಯಾವುದೇ ಬೆಳೆಗೆ ನೀವು ಡ್ರಿಪ್ನಿಂದ ಬಿಡಬಹುದು,
ಹೆಚ್ಚಿದ್ರೆ ಹಾಕ್ಬೋದು, ಅಥವಾ ಇನ್ನಷ್ಟು ನಿಮ್ಮ ಹತ್ರ ಹೆಚ್ಚಿದ್ರೆ ನೀರಿನ ಜೊತೆಗೇನೆ ಬಿಟ್ರೆ ತುಂಬಾ ಒಳ್ಳೆಯದು. ನಿಮಗೆ ಟ್ರಯಲ್ ನೋಡೋದಿತ್ತಂದ್ರೆ ಭೂಮಿ ಅದ್ಯಾಕೆ ಸುಧಾರಿಸುತ್ತೀರಿ ಇದನ್ನ ಹಾಕಿದ್ರಿ ಅಂತ ನೋಡೋದಿದ್ರೆ ಇದನ್ನ ತಗೊಂಡು ಹೋಗ್ರಿ, ಒಂದೇ ಜಾಗೆಯಲ್ಲಿ ಇದನ್ನ ಚೆಲ್ಲಿಬಿಡಿ. ನಿಮಗೆ 8 ರಿಂದ 10 ದಿನಗಳಲ್ಲಿ ಸಿಕ್ಕಾಪಟ್ಟೆ ಈ ಎರೆಹುಳುಗಳು ಅಥವಾ ಸಣ್ಣ 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 ಹುಳುಗಳು ಮೇಲೆ ಬರೋದು ಕಾಣುತ್ತೆ. ಇದು ಕಾಣುತ್ತಲ್ಲ, ಇದು ಈ ಕಂಡಂಗೆ ಹೀಗಿಲ್ಲ. ಇದನ್ನ ಒಂದು ಬ್ಯಾರಲ್ನಲ್ಲಿ ಹಾಕಿದ ನಂತರ 200 ಲೀಟರ್ ಆಗುತ್ತೆ. ಆ 200 ಲೀಟರ್ ನಿಮ್ಮ ಮನೆಯಲ್ಲಿ ಸಗಣಿ ಗೊಬ್ಬರ ಇತ್ತು ಅಂದ್ರೆ ಮತ್ತು ಅದರಲ್ಲಿ ಬಯೋಮಾಸ್ ಇತ್ತು ಅಂದ್ರೆ ಅದನ್ನ ಸ್ವಲ್ಪ ಮೊದಲು ಕಳಿಸ್ರಿ. ಆ ನಂತರ ಈ ನೀರನ್ನ ಅದರ ಮೇಲೆ ಸಿಂಪರಣೆ ಮಾಡಿ ಚೆನ್ನಾಗಿ ಒಂದೇ 2-3 ಸಾರಿ. ನಿಮಗೆ 45-50 ದಿವಸಗಳ ನಂತರ ಆ ಸಗಣಿಯಲ್ಲಿ ಹಿಂಗೆ ಕೈ ಹಾಕಿದ್ರೆ ಕೈಯಲ್ಲಿ ಬರುವೆಲ್ಲ ಎರೆಹುಳುಗಳೇ. ಅಷ್ಟು ಎರೆಹುಳುಗಳನ್ನ ನಿರ್ಮಾಣ ಮಾಡುವಂತ ಸಾಮರ್ಥ್ಯ ಇದರಲ್ಲಿದೆ. ಆ ಹುಳುಗಳಿಂದಾಗಿ ಭೂಮಿಯ ಸಾಯಿಲ್ ಕಾರ್ಬನ್ ಹೆಚ್ಚಾಗತ್ತೆ, ಭೂಮಿಯನ್ನ ಕೊಳ್ಳಗೊಳಿಸ್ತಾವು, ಗಾಳಿ ಮತ್ತು ನೀರನ್ನ ಕೆಳಗೆ ಒಯ್ಯುವಂತ ಸಾಮರ್ಥ್ಯ ಇದು ಅಲ್ಲದೆ ಇದರಲ್ಲಿ ನಾವು ಇದನ್ನ ಆನಂದ್ ಯೂನಿವರ್ಸಿಟಿಯಲ್ಲಿ ಟೆಸ್ಟ್ ಮಾಡಿಸ್ತೀವಿ. ಗುಜರಾತ್ನ ಆನಂದ್ ಯೂನಿವರ್ಸಿಟಿ, ಇದರಲ್ಲಿ 800 ಪ್ರಕಾರದ ಜೀವಾಣುಗಳಿವೆ. ಕಣ್ಣಿಗೆ ಒಂದು ಕಾಣೋದಿಲ್ಲ, ಬೇರೆ 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 ಕೆಲಸವನ್ನು ಮಾಡುವಂತ 800 ಪ್ರಕಾರದ ಜೀವಾಣುಗಳು ಇದರಲ್ಲಿವೆ. ಇದನ್ನ ನೀವು ಯಾವುದೇ ಬೆಳೆಗೆ ಹಾಕ್ರಿ, ಸಿಕ್ಕಾಪಟ್ಟೆ ಹಾಕ್ರಿ, ಎಷ್ಟು ಹೆಚ್ಚು ಹಾಕ್ತೀರಿ ಅಷ್ಟು ಒಳ್ಳೆಯದು. ಇದನ್ನ ಹಾಕಿದ್ರೆ ಒಂದ್ ವೇಳೆ ಮಣ್ಣು ಸಮೃದ್ಧವಾಗಿ ತಯಾರಾಯ್ತು ಅಂದ್ರೆ ತೆಂಗಿನ ಗಿಡಕ್ಕೆ ಏನ್ ಮಾಡ್ಬೇಕ್ರಿ, ಅಡಿಕೆ ಗಿಡಕ್ಕೆ ಏನ್ ಮಾಡ್ಬೇಕ್ರಿ, ಅಥವಾ ಕಬ್ಬಿಗೆ ಏನ್ ಮಾಡ್ಬೇಕು, ಅದಕ್ಕೆ ಯಾವ್ದನ್ನು ಏನು ಕೇಳಬೇಡ್ರಿ. ಇದು ಎಲ್ಲ ರೆಡಿಮೇಡ್ ವ್ಯಾಪಾರ ಆಗುತ್ತೆ, ಅದು ಬೇಡ. ನಾವು ಮೂಲಭೂತವಾಗಿ ಮಣ್ಣಿನ ಆರೋಗ್ಯವನ್ನ ಚೆನ್ನಾಗಿ ಮಾಡಿದೀವಿ ಅಂತಂದ್ರೆ ಎಲ್ಲನೂ ಅದರಲ್ಲಿ ಸುಧಾರಣೆ ಆಗುತ್ತೆ ಅಂತ. ಇಂಥ ತುಂಬಾ ಇದು ಇದೆ. ನಿಮಗೆ ಬೇಕು ಅಂದ್ರೆ ನಮ್ದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅದರದ್ದೊಂದು ವೆಬ್ಸೈಟ್ ಇದೆ, ಯೂಟ್ಯೂಬ್ ಚಾನೆಲ್ ಇದೆ. ಅದರಲ್ಲಿ ಯಾವ ರೀತಿ ಸಿದ್ಧಗಿರಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಅದರಲ್ಲಿ ಇವುಗಳನ್ನು ಮಾಡುವಂತ ಎಲ್ಲ ವಿಧಾನಗಳನ್ನು ಬೇರೆ ಬೇರೆ ಒಂದು 50 ಪ್ರಕಾರದ ಎನ್ಸೈಮ್ಸ್ ತಯಾರು ಮಾಡುವಂತ ವಿಧಾನಗಳನ್ನ ಕಸ ಎಲ್ಲಿಟ್ಟು ಇದು ಅಡಿಗೆ ಮನೆ ತರಕಾರಿ ಎಲ್ಲಿದೆ, ಇದು ನೋಡಿ, ಇದು ಈರುಳ್ಳಿ ಕಸ. ಆಮೇಲೆ ಇದು ಬೇರೆ ಬೇರೆ ತರಕಾರಿಗಳು, ಹಣ್ಣುಗಳು, ಈ ರೀತಿ ಬೇಡವಾದದ್ದನ್ನು ನೀವು ಚೆಲ್ತಿರಲ್ಲ, ಇದರಿಂದ ಎನ್ಸೈಮ್ಸ್ ತಯಾರು ಮಾಡ್ಬೋದು. ಇದನ್ನ ಸಣ್ಣಾಗಿ ಕಟಿಂಗ್ ಮಾಡಿ ಇದು ಎಷ್ಟು ತೂಕ ಇದೆಯೋ ಅಷ್ಟೇ ತೂಕದ ಬೆಲ್ಲವನ್ನು ಹಾಕಿ ಒಂದು ಡಬ್ಬೆಯಲ್ಲಿ ಇಟ್ಟರೆ ಸುಮಾರು ಒಂದು 30 ದಿನಗಳಲ್ಲಿ ಇದು ನೋಡಿ ಇದರಲ್ಲಿ ಹಾಕಿದ್ರಿ ಯಾವುದೇ ಹಣ್ಣಾಗಿರ್ಬೋದು, ಯಾವುದೇ ವೇಸ್ಟ್ ಇದೆಯಲ್ಲ ವೇಸ್ಟ್ ಅನ್ನು ಇದ್ರೊಳಗೆ ಹಾಕಿ ಇದರಷ್ಟು ತೂಕದಷ್ಟೇ ಇದರಷ್ಟೇ ಸಮಾನ ತೂಕದ ಬೆಲ್ಲ ಹಾಕಿ ಇದನ್ನ ಮುಚ್ಚಬೇಕು. ಹಗುರು ಸೈಲಾಗಿ ಸಡಿಲವಾಗಿ ಮುಚ್ಚಬೇಕು, ಇಟ್ಬಿಡ್ಬೇಕು. ಒಂದು 20-25 ದಿವಸದ ನಂತರ ಎನ್ಸೈಮ್ ತಯಾರಾಗುತ್ತೆ. ಈ ಎನ್ಸೈಮು NPK ಅಂತನೂ ಕೆಲಸ ಮಾಡುತ್ತೆ. ಇದು ಒಂದೇ 3 ಕೆಲಸ ಮಾಡುತ್ತೆ. ಆಮೇಲೆ ಇದು ಕೀಟನಾಶಕವಾಗಿಯೂ ಕೆಲಸ ಮಾಡುತ್ತೆ. ಇದನ್ನು ಸ್ಪ್ರೇ ಮಾಡಿದರೆ ಇದು ಕೀಟನಾಶಕದ ಕೆಲಸವನ್ನು ಮಾಡುತ್ತೆ, ಶಿಲೀಂಧ್ರವನ್ನು ನಿರ್ಮಾಣ ಮಾಡುತ್ತೆ. ಇದು ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯಬೇಕಾಗಿತ್ತು ಅಂತಂದ್ರೆ ಪಾತ್ರೆ ತೊಳೆಯೋದಕ್ಕೂ ಸಹಿತ ಈ ಎನ್ಸೈಮ್ ನೀವು ತಯಾರು ಮಾಡಿ. ಇದರಿಂದ ಪಾತ್ರೆ ತೊಳೆಯೋದಕ್ಕೂ ಇದನ್ನು ಬಳಸ್ಬೋದು. ಈಗೇನು ಡಿಶ್ ವಾಷರ್ ನೀವು ತರ್ತಿರಲ್ಲ, ಅದ್ರ ಬದಲಿಗೆ ಇದನ್ನು ಬಳಸ್ಬೋದು. ಆಮೇಲೆ ಹ್ಯಾಂಡ್ ವಾಶ್ ಅಂತ ಏನಿದೆಯಲ್ಲ, ಹ್ಯಾಂಡ್ ವಾಶ್ ಸಲುವಾಗಿಯೂ ಇದನ್ನು ಬಳಸ್ಬೋದು. ಇನ್ನೊಂದು ಟಾಯ್ಲೆಟ್ ಕ್ಲೀನರ್, ಟಾಯ್ಲೆಟ್ನೊಳಗೆ ನೀವು ಯಾವುದಾದ್ರೂ ಘಾತಕ ರಸಾಯನದ ಇದನ್ನು ಹಾಕಿದ್ರಿ ಅಂದ್ರೆ ಕಲ್ಚರ್ ಸತ್ತು ಹೋಗ್ತಾವ್ ಕೆಳಗಡೆ, ಸೇಫ್ಟಿ ಟ್ಯಾಂಕ್ನಲ್ಲಿ ಇರುವಂಥವು. ಅವಕ್ಕೇನೂ ಆಗ್ಬಾರ್ದು, ಅವು ಸುರಕ್ಷಿತವಾಗಿರ್ಬೇಕು, ಟಾಯ್ಲೆಟ್ ಕ್ಲೀನ್ ಆಗಬೇಕಾಗಿತ್ತು, ಇದನ್ನ ಹಾಕ್ಬೋದು. ಯಾವ್ದು ಬೇಕಾದಕ್ಕಾಗಿ ಇದನ್ನು ಬಳಸ್ಬೋದು. ಇದು ನಾವು ಹಾಗೆ ಚರಂಡಿಯಲ್ಲಿ ಚೆಲ್ಲಿದೀವಿ, ಕಸದ ಬುಟ್ಟಿಯಲ್ಲಿ ಹಾಕಿದೀವಿ ಅಂದ್ರೆ ಇದರಿಂದ ಹುಳುಗಳು, ಅದು ವಾಸನೆ ಇಂಥ ಸಮಸ್ಯೆ ನಿರ್ಮಾಣ ಆಗುತ್ತೆ. ಆದರೆ ಈ ಕಸದಿಂದ ನಾವು ರಸವನ್ನು ಮಾಡ್ಕೊಳ್ಳಿಕ್ಕೆ ಬರುತ್ತೆ. ರೈತರಾದಂಥವ್ರು ಇದನ್ನ ತಮ್ಮ ಮನೆಯಲ್ಲೇ ಮಾಡ್ಕೊಂಡ್ರು ಒಳ್ಳೆಯದು ಅಂತ. ಆಮೇಲೆ ತಮಗೆ ಇವು ಯಾವುದೇ ದನಗಳು ತಿಂದಂತ 10 ಪ್ರಕಾರದ ಸೊಪ್ಪುಗಳು, ಇದು ಬೇವು, ಇವು ಯಾವ್ಯಾವ ಸೊಪ್ಪುಗಳು ನೀವು ಏನಂತ, ಇದು ಎಕ್ಕೆ, ಇದನ್ನು ದನ ತಿನ್ನೋದಿಲ್ಲ. ಆಮೇಲೆ ಇದು ನೋಡಿ, ಇದು ನಮ್ಮ ಕಡೆ ಬೇಶರ್ಮ್ ಅಂತಾರೆ, ನಿಮ್ಮ ಕಡೆ ಏನಂತೀರಿ ಇದಕ್ಕೆ?
ಗಣೇಶನ ಕಡ್ಡಿ ಇದು ನೀರಲ್ಲಿ ಬರುತ್ತೆ, ನೀರಿನ ದಂಡೆಯಲ್ಲಿ ಬರುತ್ತೆ. ಇದು ಎಷ್ಟು ವಿಷ ಅಂದ್ರ ನೀವು ಅಂದಾಜ್ ಮಾಡೋದು ಕಷ್ಟ. ಈ ಚಹಾದ ಕಿಟ್ಲಿ ಬಾಯಿಗೆ ಇದನ್ನ ಚಹಾ ಸೋರ್ಬಾರ್ದು ಅಂತ ಇಟ್ಟಿದ್ರೆ ಮನುಷ್ಯರು ಹೋಗ್ತಾರೆ ಇದನ್ನ ಕುಡಿದ್ರು ಅಂತ, ಅಷ್ಟು ವಿಷ ಇದೆ ಇದರಲ್ಲಿ. ಇದು ಆಗ್ಲಿ, ಇನ್ನು ಹೊಂಗೆ ಇರ್ಬೋದು ಇದರಲ್ಲಿ, ಹೊಂಗೆ ಇದೆ. ಹೀಗೆ ದನಗಳ ತಿನ್ನದಂತ ಮತ್ತು ಪಾರ್ಥೇನಿಯಂ ಇರ್ಬೋದು, ಇದು ಅಂಬು, ಇಂಥ ಈ 10 ಪ್ರಕಾರದ ಸೊಪ್ಪುಗಳನ್ನು ತಗೊಂಡು ನೀರಿನಲ್ಲಿ ಕುದಿಸಿ 1-2 ಗಂಟೆ ಬಿಟ್ಟು ಅದನ್ನ ಹೊಲಕ್ಕೆ 15 ಲೀಟರ್ ನೀರಿಗೆ 1 ಲೀಟರ್ ಹಾಕಿ ಸ್ಪ್ರೇ ಮಾಡಿದರೆ ಯಾವ ಹುಳುಗಳು ಉಳಿಯೋದಿಲ್ಲ, ಎಲ್ಲ ಕೀಟಗಳು ನಾಶ ಆಗ್ತಾವೆ. ಆಮೇಲೆ ಇಲ್ಲ ನಾವು ಸಾವಕಾಶ ಮಾಡಿದ್ರೆ ನಡೆಯುತ್ತೆ ಅಂತ ಗೋಮೂತ್ರದಲ್ಲಿ ಇದನ್ನ ಇಟ್ಟು ಬಿಡ್ಬೇಕು ಹಾಗೆ 8-10 ದಿವಸ. ಆ ನಂತರ ಸ್ವಲ್ಪ ಕಿವುಚಿದ ಹಾಗೆ ಮಾಡಿ ಇದನ್ನ ಸೋಸ್ಕೊಂಡು ನೀವು ಸ್ಪ್ರೇ ಮಾಡಿದರೆ ನಿಮ್ಮ ಹೊಲಕ್ಕೆ ಕೀಟನಾಶಕ ತಯಾರಾಗುತ್ತೆ. ಕೀಟನಾಶಕಗಳು ತುಂಬಾ ಪ್ರಕಾರದ ಇವೆ. ಈರುಳ್ಳಿ, ಬೆಳ್ಳುಳ್ಳಿ, ಅದರ ಜೊತೆ ಸ್ವಲ್ಪ ಸೀಮೆ ಎಣ್ಣೆ ಹಾಕಿ ಒಂದು ರಸಾಯನ ಮಾಡ್ಬೋದು. ಇಂಥ 100 ರಸಾಯನಗಳನ್ನು ಮಾಡುವ ಕಲೆಗಳಿವೆ. ಇನ್ನೊಂದು ಸಾರಿ ಮಹೇಶ್, ಈ ಸಾರಿ ಬಹಳ ಗಡಿಬಿಡಿ ಆಯಿತು. ಇನ್ನೊಂದು ಸಾರಿ ಬಂದಾಗ ಎಲ್ಲವನ್ನು ನಾವು ಹೇಳೋದ್ರಿಂದ ತಾವು ಕೇಳ್ತೀರಿ, ಕೇಳಿ ಮನೆಗೆ ಹೋಗೋದ್ರೊಳಗಾಗಿ ಮರ್ತು ಹೋಗಿರುತ್ತೆ. ಅದಕ್ಕಂತಾನೆ ಇವನ್ನ ನಾವು ಈ ಬಿಲ್ವ ಕಾಯಿಗಳು, ಬಿಲ್ವ ಪತ್ರೆ ಕಾಯಿಗಳು, ಇವುಗಳನ್ನ ಒಡೆದು ಅಷ್ಟೇ ತೂಕದ ಬೆಲ್ಲ ಇವೆರಡೂ ಸೇರಿಸಿ ಇಟ್ಬಿಟ್ರೆ ಸಾಕು, ಬಿಲ್ವ ರಸಾಯನ ತಯಾರಾಗುತ್ತೆ. ಆಮೇಲೆ ಹೂಗಳು ಬಂದು ನಿಮ್ಗೆ ಯಾವುದೇ ತರಕಾರಿ ಇರಲಿ, ಯಾವುದೇ ಬೆಳೆ ಇರಲಿ, ಆ ಹೂಗಳು ಬಂದು ಅಂದ್ರೆ, ಈಗ ಮಾವು ಇದೆ ಅಥವಾ ಅಡಿಕೆ ಇದೆ, ತೆಂಗಿದೆ, ಹೂವಿಗೆ ಬಂದಿತ್ತು ಗಿಡ ಅಂದ್ರೆ ಹೂ ಉದರಬಾರ್ದು, ಇನ್ನಷ್ಟು ಹೆಚ್ಚೆಚ್ಚು ಹೂ ಆಗ್ಬೇಕಾಗಿತ್ತು ಅಂತಂದ್ರ 1 kg ಅಕ್ಕಿ 5 ಲೀಟರ್ ನೀರಿನಲ್ಲಿ 1 kg ಅಕ್ಕಿಯನ್ನು ಚೆನ್ನಾಗಿ ಕುದಿಸ್ಬೇಕು. ಅದು ತೆಳುವಾದ ಅಂಬಲಿ ಆಗುತ್ತೆ. ಆ ನಂತರ ಈ ರಸಾಯನ ಇದು ಏನು ತಯಾರಾಗುತ್ತೆ ಗಂಜಿ, ಈ ಗಂಜಿಯನ್ನ 10 ಲೀಟರ್ ನೀರಿಗೆ 1 ಲೀಟರ್ ಗಂಜಿಯನ್ನು ಹಾಕಿ ಆ ಗಿಡದ ಸುತ್ತಲೂ ಸ್ವಲ್ಪ ಹರಿ ತೆಗೆದು ಅದರಲ್ಲಿ ಒಂದು ಗಿಡಕ್ಕೆ 1 ಲೀಟರ್ನೋ 2 ಲೀಟರ್ನೋ ಹಾಕಿದ್ರಿ ಅಂತಂದ್ರೆ ಒಂದು ಹೂ ಉದುರೋದಿಲ್ಲ. ಬಹಳ ಜನರ ಸಮಸ್ಯೆ ಏನ್ರಿ, ತೆಂಗಿನ ಗಿಡದ ಹೂ ಉದುರುತ್ತೆ, ಇದರ ಗಿಡದ ಹೂ ಇರುತ್ತೆ, ಮಾವು ಇರಲಿ, ಯಾವುದೇ ಇರಲಿ, ಏನು ಬಹಳ ಖರ್ಚಿಂದಿಲ್ಲ, ಅಕ್ಕಿನೂ ನಿಮ್ಮ ಮನೆಯಲ್ಲೇ ಇದೆ. 5 ಲೀಟರ್ ನೀರಿನಲ್ಲಿ 1 kg ಅಕ್ಕಿ ಹಾಕಿ ಗಂಜಿ ತಯಾರು ಮಾಡೋದು. ಆ ಗಂಜಿಯನ್ನ 10 ಲೀಟರ್ ನೀರಿಗೆ 1 ಲೀಟರ್ ಗಂಜಿಯನ್ನ ಹಾಕಿ. ಇಲ್ರಿ ನಮ್ಗೆ ಇದಕ್ಕಿಂತಲೂ ಇನ್ನೂ ಚಲೋ ಬೇಕು, ಇನ್ನೂ ಒಳ್ಳೇದು ಬೇಕು, ಇನ್ನೂ ಒಳ್ಳೆ ರಸಾಯನಗಳು ಯಾರಿಗೆ ಯಾವುದು ಇದರಷ್ಟು ಸುಲಭ ಯಾವುದು ಇಲ್ಲ ಅಂತ ನಾನು ತಿಳ್ಕೊಳ್ಳಿ. ಇರದೇ ಇದ್ರೆ ಈ ನೆಲ್ಲಿಕಾಯಿ ಪೌಡರ್ ತಗೊಂಡು 1 ಲೀಟರ್ಗೆ 1 ಗ್ರಾಮ್ನ ಹಾಕಿ, 1 ಲೀಟರ್ಗೆ 1 ಗ್ರಾಮ್ ಹಾಕಿ 2-3 ಗಂಟೆ ಬಿಟ್ಟು ಸ್ಪ್ರೇ ಮಾಡಿದ್ರಿ ಅಂದ್ರೆ ನಿಮ್ಮ ಬೆಳೆಗಳಿಗೆ ಇಂಥ ಟಾನಿಕ್ ಸಿಗುತ್ತೆ ಹೇಳ್ಬಾರ್ದು. ಭತ್ತನೇ ಇರಲಿ, ಕಬ್ಬೆ ಇರಲಿ, ಏನೇ ಇರಲಿ, ಅಥವಾ ಅದನ್ನೇ ಡ್ರೆಂಚಿಂಗ್ ಮಾಡಿದ್ರಿ, ಆಮೇಲೆ ಹಸುಗಳು ಕರ ಹಾಕಿದ ನಂತರ 1 ಗಂಟೆಗೆ ಮಾಂಸ ಬೀಳುತ್ತೆ. ಆ ಮಾಂಸವನ್ನು ಒಂದು ಬ್ಯಾರಲ್ನಲ್ಲಿ ಹಾಕಿಬಿಡಿ. ಆ ಮಾಂಸದ ತೂಕದಷ್ಟೇ ಬೆಲ್ಲ ಮತ್ತು ಮಜ್ಜಿಗೆ ಹಾಕಿಬಿಡಿ. ಒಂದು 15-20 ದಿವಸದ ನಂತರ ಇಂಥ ಬೆಸ್ಟ್ ರಸಾಯನ ತಯಾರಾಗುತ್ತೆ, ಆ ಮಾಂಸ ರಸಾಯನ. ಅದನ್ನ ನೀವು ನಿಮ್ಮ ಹೊಲಕ್ಕೆ ಡ್ರೆಂಚಿಂಗ್ ಮಾಡಿದ್ರಿ ಅಂದ್ರೆ ಬರೀ 2 ತಿಂಗಳಲ್ಲೇ ನಿಮ್ಮ ಹೊಲದ ಮಣ್ಣು ಕಾಫಿ ಪೌಡರ್ ಆದಾಗ ಆಗುತ್ತೆ. ಯಾಕೆ ನಾವು ವಿಚಾರ ಮಾಡ್ಬೇಕು, ಈ ಮಣ್ಣು ಸುಧಾರಿಸೋದಿಲ್ಲ, ರಸಾಯನದಿಂದ ಈ ಕಡೆ ಬರೋದಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ಅಂತೀವಲ್ಲ, ಮಾಡಿ ನೋಡ್ರಿ, ತಕ್ಷಣ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ನಾವು ಎಷ್ಟು ಹೆಚ್ಚು ಶ್ರಮ ಪಡ್ತೀವಿ ಅಷ್ಟು ಬೇಗ ಭೂಮಿಯನ್ನ ಸುಧಾರಿಸ್ಬೋದು ಅಂತ ಹೇಳ್ತಾರೆ. ಇದಕ್ಕಾಗಿ ಒಂದೇ ಕಂಡೀಷನ್ನು, ಯಾವ ರೈತ ಸಾವಯವ ಮಾಡ್ಬೇಕಂತಾನ ಅವನ ಮನೆಯಲ್ಲಿ 1 ಹಸು ಕನಿಷ್ಠ ಇದ್ದೇ ಇರಬೇಕು. ಮುಂದೆ ಆ ಹಸುವನ್ನ, ಅದರ ಮೂತ್ರೆ ಗಂಜಲವನ್ನ, ಇಲ್ಲ ನನಗೆ ಹಸು ಬೇಡ ಕೇವಲ ಸಾವಯವ ಮಾಡಬೇಕು ಅಂದ್ರೆ ಬಹುತೇಕ ನಾನು ಶಿರಾ ಊಟ ಮಾಡ್ಬೇಕಂತೀನಿ ಆದರೆ ಸಕ್ಕರೆ ಬೇಡ ಅಂದ್ರೆ ಹೇಗಾಗುತ್ತೋ ಹಾಗಾಗುತ್ತೆ. ಶಿರಾ ಉಣ್ಣೋ ಇಚ್ಛೆ ಇದೆ ಅಥವಾ ಹೋಳಿಗೆ ಉಣ್ಣೋ ಇಚ್ಛೆ ಇದೆ, ಆ ಹೋಳಿಗೆಯಲ್ಲಿ ಬೆಲ್ಲ ಬೇಡ ಅಂದ್ರೆ ಹೇಗಾಗುತ್ತೋ ಹಾಗಾಗತ್ತೆ. ನಾವು ಸಾವಯವ ಕೃಷಿ ಮಾಡಬೇಕು ಆದರೆ ಹಸುವೆ ಬೇಡ ಅಂದ್ರೆ ಆಗೋದಿಲ್ಲ. ನಮ್ಮ ಮಹೇಶ್ ಅವರು ಏನು ಸಂಕಲ್ಪ ಮಾಡಿದ್ದಾರೆ, ಅವರು ಬಳಗದವರು, ಪ್ರತಿಯೊಂದು ಮನೆಗೊಂದು ಹಳ್ಳಿಕಾರ ಹಸು ಬೇಕು, ಆಮೇಲೆ ಪ್ರತಿಯೊಂದು ಊರಿಗೊಂದು ಹಳ್ಳಿಕಾರ ಹಸುವಿನ ಹೋರಿ ಎಂಥ ಹಸು ಬೇಕು,
ಅದು ಹಸು ಈಗ ಆರಂಭದಲ್ಲಿ ಎಂಥದ್ದೇ ಇರಲಿ, ನಾನು ಅವ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ತಯಾರಾಗಿದ್ದೀನಿ. ನಮ್ಮದು ಇ.ಟಿ. ಲ್ಯಾಬ್ ಇದೆ, ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟ್. ಅಂದರೆ ಈ ನಿಮ್ಮ ಹಳ್ಳಿಕಾರ ಹಸುವಿನ ಹೊಟ್ಟೆಯಲ್ಲಿ, ಹಳ್ಳಿಕಾರ ಹಸು 2 ರಿಂದ 2.5 ಲೀಟರ್ ಹಾಲು ಕೊಡುತ್ತೆ, ದಿವಸಕ್ಕೆ 4 ಲೀಟರ್ ಅಂದರೆ ಹೆಚ್ಚು, ಅಥವಾ 5 ಲೀಟರ್ ಕೊಡುತ್ತೆ. ಆದರೆ ಇದೇ ಹಳ್ಳಿಕಾರ ಹಸುವಿನ ಹೊಟ್ಟೆಯಲ್ಲಿ 10 ಲೀಟರ್ ಹಾಲು ಕೊಡುವಂಥ ಕರುವನ್ನು ನಾವು ತಯಾರಿಸಿ ತಮಗೆ ಕೊಡ್ತೀವಿ. ಒಂದು ಊರೊಳಗೆ ಒಂದು 50 ಹಸುಗಳು ಅಥವಾ 100 ಹಸುಗಳು ತಯಾರಾದರು ಅಂದರೆ ಅದಕ್ಕೆ ಬೇಕಾದಂಥ ಎಂಬ್ರಿಯೋ ನಮ್ಮ ಲ್ಯಾಬ್ನಲ್ಲಿ ನಾವು ತಯಾರು ಮಾಡಿ ಅದನ್ನು ನೀವು ಹೇಳಿದ ದಿವಸ ನಮ್ಮ ವೈದ್ಯರು ಇಲ್ಲಿ ಬರ್ತಾರೆ. ಇಲ್ಲಿಯ ಲೋಕಲ್ ವೈದ್ಯರು ಯಾರಾದರೂ ಒಬ್ಬರಿಬ್ಬರು ನಮ್ಮ ಸಂಪರ್ಕದಲ್ಲಿ ಬಂದರೆ ಅವುಗಳ ಗರ್ಭಾಶಯಗಳನ್ನು ಚೆಕ್ ಮಾಡಿ ಅವು ಯಾವ ದಿವಸ ಬೆದೆಗೆ ಬರಬೇಕು ಆ ಟ್ರೀಟ್ಮೆಂಟ್ ಮಾಡಿ ಆ ದಿವಸ ಎಂಬ್ರಿಯೋ ತಂದು ಅವುಗಳ ಹೊಟ್ಟೆಯಲ್ಲಿ ಇಟ್ಬಿಟ್ರೆ ಸಾಕು. 9 ತಿಂಗಳ ನಂತರ ನಿಮ್ಮ ಕರು ಏನು ಬರುತ್ತೆ ಅದು 10 ಲೀಟರ್ ಹಾಲು ಕೊಡುವಂಥ ಕರು ಬರುತ್ತೆ. ಆಮೇಲೆ ಅದರ ಹೊಟ್ಟೆಯಿಂದ ಬರುವಂಥ ಹೋರಿ ಏನಿದೆ ಆ ಹೋರಿ ಮುಂದೆ ಯಾವುದೇ ಹಸುವಿಗಾಗಿ ಬಳಸಿದ್ರು ಸಹಿತ 10 ಲೀಟರ್ ಹಾಲು ಕೊಡುವಂಥ ಕರುವನ್ನೇ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಸಂಕಲ್ಪವನ್ನು ನಮ್ಮ ಮಹೇಶ್ ಮತ್ತು ಅವ್ರ ತಂಡದವ್ರು ಮಾಡಿದ್ದಾರೆ. ನಾನು ಬಹಳಷ್ಟು ಮಾತನಾಡಿದೆ. ನನಗೆ 6 ಗಂಟೆಗೆ ಫ್ಲೈಟ್ ಇದೆ ಮತ್ತೆ ಮರಳಿ ಹೋಗಲಿಕ್ಕೆ. ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು, ಹೋದ ನಂತರ ಹೋಗಬೇಕು. ಆದ್ದರಿಂದ ಈಗಾಗಲೇ ತಮ್ಮನ್ನು ಸಾಕಷ್ಟು ಕಾಯಿಸಿ ಆಗಿದೆ. ಇನ್ನು ಅತಿ ಹೆಚ್ಚು ಪಾಪ ಮಾಡೋದು ಸರಿಯಲ್ಲ ಅಂಥೇಳಿ ನಾನೊಂದು ಸಾರಿ ನಮ್ಮ ಮಹೇಶ್ ಅವ್ರಿಗೆ, ತುಂಬ ಭಾವಜೀವಿ, ಈ ಸಾವಯವಕ್ಕಾಗಿ ಎಲ್ಲ